ಇವತ್ತು 3ನೇ ತಾರೀಕು ಜನವರಿ 2025ರಂದು ಕೋಲಾರ್ಗೆ ಬಂದ್ಗೆ ಕರೆ ಕೊಟ್ಟಿದ್ವಿ. ಏನಕ್ಕಂದರೆ ನಮ್ಮ ಸಂವಿಧಾನವನ್ನು ಬರೆದ ಸಂವಿಧಾನದ ಶಿಲ್ಪಿಯಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನೆಯನ್ನು ಹೇಳಿದ್ದಾರೆ. ಮಾನ್ಯ ಗೃಹ ಮಂತ್ರಿ ಅವರು ಅಮಿತ್ ಶಾ ಅವರನ್ನು ಕೂಡಲೇ ಸಂಪುಟ ಸಚಿವ ಸ್ಥಾನದಿಂದ ಅವ್ರನ್ನ ಕೆಳಗಿಳಿಸಬೇಕು ಹಾಗೂ ಅವರನ್ನು ಸಚಿವ ಸ್ಥಾನದಿಂದ ಸಂಪೂರ್ಣವಾಗಿ ವಜಾಗೊಳಿಸಬೇಕು ಹಾಗೂ ಅವರು ಸಾರ್ವಜನಿಕರಾಗಿ ಬಂದು ಎಲ್ಲ ಕ್ಷಮೆಯನ್ನು ಕೇಳಬೇಕಂತ ನಾವು ಕೋಲಾರದಿಂದ ನಾವೆಲ್ಲರೂ ಒತ್ತಾಯ ಮಾಡ್ತಾ ಇದ್ದೀವಿ. ಅವರು ಕ್ಷಮೆ ಯಾಪನೆ ಮಾಡದೆ ಹೋದರೆ ಉಗ್ರ ಹೋರಾಟವನ್ನು ಮುಂದೆ ಹೊರಿಸ್ತೀವಿ ಅಂತ ಹೇಳಿಬಿಟ್ಟು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಆದಷ್ಟು ಬೇಗನೆ ಕೂಡಲೇ ಅವರು ಕ್ಷಮೆ ಯಾಚನೆ ಮಾಡಬೇಕಂತ ಹೇಳ್ತಾ ಇದ್ದೀವಿ. ಕೋಲಾರಲ್ಲಿ ನಾವು ಬಂದನ್ನು ಕರೆ ಕೊಟ್ಟಿದ್ದೀವಿ. 2 ದಿನದ ಹಿಂದೆ ಹೇಳಿದ್ದೀವಿ. ಕೋಲಾರದ ಜನರು ತುಂಬ ಒಳ್ಳೆಯದಾಗಿ ನಮಗೆ ಸಹಕಾರ ನೀಡಿದ್ದಾರೆ. ಎಲ್ಲ ಅಂಗಡಿಗಳನ್ನು ಕ್ಲೋಸ್ ಮಾಡಿ ನಮ್ಮ ಬಂದ್ಗೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಧಿಕ್ಕಾರ 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 ಬಂದ್ 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 ಬಂದ್